ಮಾಡ್ತಾ ಇದ್ರಿ ಅಥವಾ ಏನೋ ಒಂದು ಘಟನೆ ಆಯ್ತು ಗಿಲ್ಲಿಯವ್ರ ಜೊತೆಗೆ, ಅದೆಷ್ಟೇ ಆದ್ರೂ ಕೂಡ ಹೊರಗಡೆ ಬಂದಾಗ ಜನ ಗುರುತಿಸ್ತಾರೆ, ತುಂಬಾ ಪ್ರೀತಿ ಕೊಡ್ತಾರೆ. ಅಂದ್ರೆ ನಾವು ಒಳಗಡೆ ಯಾವ ರೀತಿ ನಡ್ಕೊಂಡಿದ್ರು ಅವರು ತುಂಬಾ ಅದನ್ನ ಓಪನ್ ಮೈಂಡೆಡ್ ಆಗಿ ತಗೊಂಡಿದ್ದಾರೆ. ಸೊ ಆ ಒಂದು ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ನೋ ಕಾಮೆಂಟ್ಸ್. ನಾನ್ ಯಾವ ತರ ವ್ಯಕ್ತಿ ಅಂದ್ರೆ, ಇವಾಗ ಈಗ ನಿಮಗ್ ಫೇಮ್ ಇದೆ ಅನ್ಕೊಳ್ಳಿ, ನೀವು ದೊಡ್ಡ ಸೂಪರ್ ಸ್ಟಾರ್ ಅನ್ಕೊಳ್ಳಿ, ನನಗೇನೋ ಇಷ್ಟ ಆಗದಿರೋದ್ ನೀವ್ ಹೇಳಿದ್ರೆ ಐ ಕಾಂಟ್ ಅಕ್ಸೆಪ್ಟ್ ಇಟ್. ಹಾಗೆ ಗಿಲ್ಲಿ ವಿಷಯದಲ್ಲೂ ಹಾಗಿತ್ತು. ನಂಗೆ ಹೊರಗಡೆ ಗೊತ್ತಿತ್ತು ಅವ್ನಿಗೆ ಫ್ಯಾನ್ ಫಾಲೋಯಿಂಗ್ ಇತ್ತು, ಬಟ್ ಒಳಗಡೆ ಏನೋ ಮನಸ್ತಾಪ ಬಂದಾಗ ನಂಗೆ ಆ ಮೂಮೆಂಟ್ ತಗೊಳಕ್ ಆಗ್ಲಿಲ್ಲ. ಸೊ ಬಟ್ ಹೊರಗಡೆ ಹೋಗ್ಬೇಕಾದ್ರು ನನಗ್ ಫೀಲ್ ಇತ್ತು, ನಾನು ಹೇಳೋ ಇದೀನಿ ಎಷ್ಟೊಂದ್ಸತಿ, ನಾನು ಒಂದ್ ಮೊಟ್ಟೆ ಕೊಟ್ಬಿಟ್ಟು ಬರ್ಬೇಕಿತ್ತು ಅವ್ನ್ಗೆ ಅಂತಾನು ನಾನು ಹೇಳಿದ್ದೀನಿ, ಅದೊಂದಿತ್ತು. ಆಮೇಲೆ ಜೆನ್ಯೂನ್ ಆಗಿ ನನಗೆ ಏನಕ್ಕೆ ಗಿಲ್ಲಿಗೆ ಸಪೋರ್ಟ್ ಮಾಡಿದೆ ಹೊರಗಡೆ ಬಂದ್ಮೇಲೆ ಅಂದ್ರೆ, ಯಾರಿದ್ದಾರೆ ನಾನ್ ಒಳಗಡೆ ಇದ್ದವ್ರು ಕ್ಲೋಸ್ ಆಗಿ ಯಾರಿದ್ದಾರೆ. ಇವತ್ತಿಗೂ ಗಿಲ್ಲಿಗೆ ಫೋನ್ ಮಾಡಿದ್ರೆ ನಿಮ್ ಮುಂದೇನು ಫೋನ್ ಎತ್ತಾನೆ ಅವನು, ಆನೆಸ್ಟ್ ಆಗಿ ಶೋರ್ ಆಗಿ ಎತ್ತಾನೆ ಏನೇ ಅಂತ ಹೇಳಿದ್ರೆ. ಆಮೇಲೆ ಸೊ ಡೆಫಿನೆಟ್ಲಿ ಈಸ್ ಲೈಕ್ ಗುಡ್ ಪರ್ಸನ್. ಯಾಕಂದ್ರೆ ಅವನೇ ನಂಬರ್ ಕೊಟ್ಟಿದ್ದು, ಬೇರೆಯವರೆಲ್ಲ ಓಕೆ, ಅವನೇ ನನ್ ಫೋನ್ ತಗೊಂಡ್ ನಂಬರ್ ಕೊಟ್ಟು. ದಟ್ ಜೆನ್ಯೂನ್ ಫ್ರೆಂಡ್ಶಿಪ್ ಇದೆಯಲ್ಲ, ಇಟ್ಸ್ ನಾಟ್ ಅಬೌಟ್ ಓನ್ಲಿ ಗಿಲ್ಲಿ. ಇವಾಗ ಚಂದ್ರಪ್ರಭಾ ಅವ್ರಾಗ್ಲಿ, ಅವ್ರ ವೈಫ್ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ರಘು ಸರ್ ಬಗ್ಗೆ ಮಾತಾಡ್ಬೇಕು ಹಾನೆಸ್ಟ್ ಆಗಿ. ಹಿ ಈಸ್ ಲೈಕ್ ಎಲ್ಲಾ ಶೋ ಮುಗಿದ್ಮೇಲೆ ಈಸ್ ಲೈಕ್ ನನ್ನ ನಂಬರ್ ಇದು, ಸೇವ್ ಮಾಡ್ಕೊ. ಅರ್ಥ ಆಯ್ತು ಅನ್ಸುತ್ತೆ. ಲೈಕ್ ದಟ್ ಸಚ್ ಅ ಹಂಬಲ್ ಪರ್ಸನ್ ಹಿ ಇಸ್. ಅಂಡ್ ಹಿ ಇಸ್ ಲೈಕ್ ಮಾಡ್ಲಿಂಗ್ ಮಾಡು, ಇನ್ನೂ ಒಂದಷ್ಟು ಕಡೆ ಕಾಣಿಸ್ಕೋ, ಲೈಕ್ ಸಿನಿಮಾ ಮಾಡ್ಬೇಕು, ಈ ತರ ಇನ್ಸ್ಪಿರೇಷನ್ ಸಿಗತ್ತಲ್ಲ. ಸೊ ಈ ತರ ಹಂಬಲ್ ಇದ್ದಾಗ್ಲೇ ನಾನು ಖುಷಿ ಆಗೋದು. ಅಂಡ್ ತುಂಬಾ ಖುಷಿ ಆಗುತ್ತೆ. ಇವತ್ತು ಕೂಡ ಎಲ್ಲ ಗಿಲ್ಲಿ 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 ಅಂತ ಇದ್ರು. ಸೊ ನನಗೆಲ್ಲೋ ಫೀಲ್ ಆಗ್ತಾ ಇದೆ, ಛೇ ಅವತ್ತೊಂದ್ ಆಟ್ ಕೊಟ್ಬಿಟ್ಟಿದ್ರೆ ಗಿಲ್ಲಿಗೆ ಇನ್ಯಾವ ತರ ಇರ್ತಾ ಅಂತ. ಪ್ರಮೋಷನ್ ಟೈಮಲ್ಲಿ ಪುಕ್ಕಟೆ ಪಬ್ಲಿಸಿಟಿ ಗಿರಾಕಿ ಇದು. ಬಟ್ ದಟ್ ಈಸ್ ವಾಟ್ ಇಟ್ ಇಸ್. ಜನರು ಇವತ್ತು ನೋಡಿ ಸಪೋರ್ಟ್ ಮಾಡ್ತಾ ಇದಾರೆ. ಇವಾಗ ಅವನ ಜೊತೆ ಒಳಗಡೆ ಏನೇ ನಡೆದ್ರು ಹೊರಗಡೆ ಮನಸ್ತಾಪ ಬಿಟ್ಟು ಸಪೋರ್ಟ್ ಮಾಡ್ತಾ ಇದಾರೆ. ಬಟ್ ಒಳಗಡೆ ನನ್ ಮನ್ಸಾಕ್ಷಿ ಅನ್ನೋದೊಂದಿರುತ್ತಲ್ಲ, ಅದಕ್ಕೆ ನಾನು ಮೋಸ ಮಾಡ್ಕೊಂಡ್ಬಿಟ್ಟಾಗುತ್ತೆ. ಆ ಮೂಮೆಂಟ್ ಆಗಿ ನನ್ಗೆ ಏನ್ ಅನಿಸ್ತು ಅದನ್ನ ನಾನು ಮಾಡಿದೀನಿ. ಹೊರಗಡೆ ಬಂದು ನನ್ಗೆ ಏನ್ ಅನಿಸ್ತು, ಈಗ ಜನ ಮಾತಾಡ್ಬೋದು, ಅವ್ರ ಫೇಮ್ ನೋಡ್ ಮಾತಾಡ್ತಾ ಇದಾರೆ ಹಂಗೆ ಹಿಂಗೆ. ಇವಾಗ ಹಂಗಂತ ಅಂದ್ರೆ ಒಳಗಡೆ ಹೋಗ್ತಿದ್ದೋಳು ನನಗ್ ಗೊತ್ತಿರ್ಲಿಲ್ವಾ ಅವನಿಗೆ ಫೇಮ್ ಇದೆ ಅಂತ ಹೇಳಿ. ಯಾಕೆ ಹಂಗೆಲ್ಲ ಬಿಹೇವ್ ಮಾಡ್ಬೋದಿತ್ತು. ಆರಾಮಾಗಿ ಒಂದ್ 3 ವಾರ ಅವನ ಜೊತೆನೆ ನಕ್ಕೊಂಡು ಚೆನ್ನಾಗಿದ್ಬಿಟ್ಟು ಆಚೆ ಬಂದ್ಬಿಟ್ಟಿದ್ರು ಆಗ್ತಿತ್ತಲ್ವಾ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನೋ, ಇಟ್ ಇಸ್ ಫಾರ್ ಶೋ, ಇಟ್ ಇಸ್ ಫಾರ್ ಥಿಂಗ್. ಯಾಕಂದ್ರೆ ಬಿಗ್ ಬಾಸ್ ಅಂತ ಶೋ ಬಂದಾಗ ನನ್ ವ್ಯಕ್ತಿತ್ವ ಮೇ ಬಿ ಸ್ಟ್ರಾಂಗ್ ಇರ್ಬೋದು ಏನೋ, ಬಟ್ ದಟ್ ಇಸ್ ಅ ಗುಡ್ ಪ್ಲಾಟ್ಫಾರ್ಮ್. ನನ್ಗೂ ಕೂಡ ಎಷ್ಟೊಂದು ರಿಯಲೈಸ್ ಆಗಿದೆ ಆಚೆ ಬಂದು. ಕೋಪ ಎಷ್ಟು ಕಂಟ್ರೋಲ್ ಮಾಡ್ಕೊಳ್ಬೇಕು ನನಗೂ ಗೊತ್ತಿರ್ಲಿಲ್ಲ, ಎಷ್ಟೊಂದು ಕೋಪ ನನಗಿದೆ ಅಂತ ಹೇಳಿ. ಐ ಆಮ್ ವೆರಿ ಹ್ಯಾಪಿ ಆಕ್ಚುಲಿ. ಫ್ಯಾನ್ ಫಾಲೋಯಿಂಗ್ಸ್ ಅಂತ ಇದ್ದಾಗ ಅಥವಾ ರಿಷಾ ಅಂತ ಬಂದಾಗ ಗುರ್ತಿಡಿತಾ ಇದಾರೆ, ಬರೀ ರಿಷಾ ಆಗಿ ಗುರ್ತಿಡಿತಾ ಇದಾರೆ, ಅದು ತುಂಬಾ ಖುಷಿ ಆಗ್ತಾ ಇದೆ. ನೀವೇನು ಬಂದಿಲ್ಲ. ಯಾ ರಿಷಾ ಅವರೇ, ಫೆಬ್ರವರಿ 14 ಇನ್ನೇನು 2 ದಿನದಲ್ಲಿ ಬರುತ್ತೆ ಆಕ್ಚುಲಿ. ಸೊ ಯಾವ್ದಾದ್ರು ಪ್ರಪೋಸಲ್ಸ್ ಸಿಕ್ಕಾಪಟ್ಟೆ ಬಂದಿರಬಹುದು, DMs ಎಲ್ಲ. ಸೊ ಸುಳ್ಳಂತೂ ಹೇಳ್ಬೇಡಿ, ಯಾವ್ದಾದ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋ ತರ ಇದೆಯಾ? ಲೈಕ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಇನಿ ಅಂದ್ರೆ ಈ ತರ ಲವ್ ರೆವಲ್ಯೂಷನ್ ಅಥವಾ ರಿವೀಲ್ ಮಾಡೋಂಥದ್ದು ಸಮಥಿಂಗ್ ಫೆಬ್ರವರಿ 14 ಏನಾದ್ರು? ಇದು ಆಕ್ಚುಲಿ ಚೆನ್ನಾಗಿ. ಫೆಬ್ರವರಿ 14 ಲವ್ ಪ್ರಪೋಸಲ್ ಬಂದಿದ್ಯೋ ಇಲ್ವೋ ಗೊತ್ತಿಲ್ಲ. ನನ್ ಕೋಪ ನೋಡಿ, ನನ್ ಕೋಪ ಇರೋದು ನೋಡಿ ಆ ಮಹಾಶಿವನೇ ನನಗೆ ಇನ್ವಿಟೇಷನ್ ಕಳ್ಸಿದಾರೆ ಈಶಾ ಇಂದ. ಮೇ ಬಿ ಶಿವನ ಆಶೀರ್ವಾದ ಮೇ ಬಿ ನನ್ನ ಮೇಲೆ ಈ ವರ್ಷ ಇದೆಯೇನೋ. ಬಾ ನನ್ನ ಸನ್ನಿಧಿಗೆ ಒಂದ್ ಸ್ವಲ್ಪ ನಿನ್ನ ಸರಿ ಮಾಡಿ ಕಳಿಸ್ತೀನಿ ಅನ್ನೋದಕ್ಕೆ. ಯಾಕಂದ್ರೆ ತುಂಬಾ 2 ವರ್ಷದಿಂದ ನಾನು ಮಹಾಶಿವರಾತ್ರಿಗೆ ಹೋಗ್ಬೇಕು ಈಶಾಗೆ ಅಂತ ಅನ್ಕೊಂತಾ ಇದ್ದೆ, ಬಟ್ ಹೋಗಕ್ ಆಗ್ತಾ ಇರ್ಲಿಲ್ಲ. ಈ ಸತಿ ನನಗೆ ಈಶಾ ಇಂದಾನೇ ಇನ್ವೈಟ್ ಬಂದಿದೆ, ಈ ಸತಿ ಶಿವರಾತ್ರಿಗೆ ಬನ್ನಿ ಅಂತ ಹೇಳಿ. 14, 15, 16 ನಾನು ಈಶಾದಲ್ಲಿ ಇರ್ತೀನಿ. ಅರ್ಥ ಆಯ್ತು ನನಗೆ, ಈಗ ಅರ್ಥ ಆಯ್ತು. ಮತ್ತೊಂದು ಸುಳ್ಳನ್ನ ತುಂಬಾ ಚೆನ್ನಾಗಿ ಹೇಳಿದ್ದಕ್ಕೆ ಧನ್ಯವಾದಗಳು ನಿಮ್ಗೆ. ಅಂಡ್ ಅಟ್ ದ ಸೇಮ್ ಟೈಮ್ ಗಿಲ್ಲಿಗೆ ಒಂದು ಫೋನ್ ಮಾಡೊಂದು ಪ್ರಪೋಸ್ ಮಾಡಿ. ಜಸ್ಟ್ ಕಾವು ಬೇಜಾರ್ ಮಾಡ್ಕೊಡ್ತಾಳೆ, ಬೇಡ. ಇಲ್ಲ ಫ್ರೆಂಡ್ಶಿಪ್ ಅಲ್ಲೇ ಜಸ್ಟ್ ಮೊನ್ನೆ ಒಂದು ಫೋಟೋ ಹಾಕಿದಕ್ಕೆ, ನಂದು ಗಿಲ್ಲಿ ಫೋಟೋ ಹಾಕಿದಕ್ಕೆ ಒಂದಷ್ಟು ವಾರ್ಗಳು ನಡೀತಾ ಇದೆ ಅಲ್ಲಿ. ಫ್ಯಾನ್ಸ್ ವಾರ್ ನಡೀತಾ ಇದೆ. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಲೈಕ್ ನೋ ಸಿ, ಕಾವ್ಯ ಅವರಾಗ್ಲಿ ಅವರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ಗಿಲ್ಲಿ ಅವರಾಗ್ಲಿ ಅವ್ರ ಫ್ರೆಂಡ್ಶಿಪ್ ತುಂಬಾ ಪ್ಯೂರ್ ಫ್ರೆಂಡ್ಶಿಪ್, ಅದು ನಾನು ಹೇಳೋದು. ಸೊ ಅವ್ರ ಫ್ರೆಂಡ್ಶಿಪ್ ಮಧ್ಯ ನಾನು ಬರಲ್ಲ, ನನ್ನ ಫ್ರೆಂಡ್ಶಿಪ್ ಗಿಲ್ಲಿ ಜೊತೆ ಬೇರೆ. ಸೊ ಪ್ರಪೋಸ್ ಗಿಪೋಸ್ ಇಲ್ಲ, ಅವನೇ ಯಾವಾಗೆಲ್ಲ ಅಂತ ಹೇಳ್ಬಿಡ್ತಾನೆ. ಜಸ್ಟ್ ಒಂದು ಫೋನ್ ಮಾಡಿ ನೋಡ ಗಿಲ್ಲಿ ಏನ್ ಮಾತಾಡ್ತಾನೆ ನೋಡುವ. ಇಲ್ಲ ಅವ್ನ್ ಪಾಪ ತುಂಬಾ ಬಿಸಿ ಇದಾನೆ, ಫೋನ್ ಮಾಡಕ್ ಆಗಲ್ಲ ಅಂತ ಅಲ್ಲ, ಬಿಸಿ ಇದಾನೆ. ಅವನಿಗೆ ಗೊತ್ತಿಲ್ಲ ಅಲ್ವಾ ಇವಾಗ ಐಡಿಯಾ. ಸೊ ಸಡನ್ ಆಗಿ ಫೋನ್ ಮಾಡಿ ಅಥವಾ ಅವನು ಏನೋ ಬೇರೆ ತರ ರಿಯಾಕ್ಟ್ ಮಾಡಿ ಪಾಪ ಏನಕ್ಕೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ
ಮಾಡಲ್ಲ ನೀವು. ಸೊ ಮಾಡ್ಬೋದು. ಸೊ ಈಗ ನೋಡಿ ಇಲ್ಲೇ ನಿಮ್ ಮುಂದೆನೆ ಟೈಪ್ ಮಾಡ್ತೀನಿ, ನಾವು ನಂಬರ್ ಎಲ್ಲ ತೋರ್ಸಲ್ಲ ನೋಡಿ, ನಿಮ್ ಮುಂದೆನೆ ನಿಮ್ ಹತ್ರ ಇದೆ ಅಲ್ವಾ. ಸೊ ಇಲ್ಲಿದೆ, ಸೊ ಇಲ್ಲಿದೆ, ಫೋನ್ ಮಾಡಿ ಅವ್ನ್ ರೆಸ್ಪಾನ್ಸ್ ಏನ್ ಮಾಡ್ತಾನೆ. ಪಾಪ ಅವ್ನ್ ತುಂಬಾ ಬಿಸಿ ಇದಾನೆ ಇವೆಂಟ್ ಗಳಲ್ಲಿ ಆಕ್ಚುಲಿ. ಮಾಡೇ ಮಾಡ್ತಾರೆ. ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದಾನೆ. ಅದೇ ಅದಕ್ಕೋಸ್ಕರ ಇಲ್ಲೂ ಗಿಲ್ಲಿ ಬಿಸಿ ಆಗ್ಬಿಟ್ಟಿದಾನೆ. ಬಿಸಿ ಆಗಿರ್ಲಿ, ಒಳ್ಳೇದಾಗಿ. ರಿಷಾ ಫೋನ್ ಅನ್ನು ಕೂಡ ರಿಸೀವ್ ಮಾಡದ ಗಿಲ್ಲಿ. ಪಾಪ ಹಂಗೆಲ್ಲ ಅಂತೆಲ್ಲ ಏನು ಹೇಳ್ಬೇಡಿ. ತುಂಬಾ ಖುಷಿ ಆಗತ್ತೆ. ಐ ಶೋ ಯು. ಅದು ತುಂಬಾ ಖುಷಿ. ಇದು ಹೋದ ಮನೆಗೆ ಅಂತ ಕೇಳಿದ. ಹಾ ಸೀರಿಯಸ್ ಕೇಸ್ ಇದು. ಏನ್ ಸಮಾಚಾರ? ಸೊ ಇಟ್ ಇಸ್ ಲೈಕ್ ಹ್ಯಾಪಿ. ಒಳ್ಳೆ ಫ್ರೆಂಡ್ಶಿಪ್. ಅದಕ್ಕೋಸ್ಕರ ನಾವೇ ಫ್ರೆಂಡ್ಶಿಪ್ ಉಳಿಸ್ಕೊಬೇಕಾದ್ರೆ ನೀವು ಸಪೋರ್ಟ್ ಮಾಡಿ, ಎಲ್ಲಾರ್ನು ಸಪೋರ್ಟ್ ಮಾಡಿ. ಪ್ರತಿಯೊಬ್ರು ಮನೇಲಿರೋರು ಎಲ್ಲಾರ್ನು ಸಪೋರ್ಟ್ ಮಾಡ್ಬೇಕು. ಸ್ಪಂದನ ಆಗ್ಲಿ, ರಾಶಿಕಾ ಆಗ್ಲಿ, ಸೂರಜ್ ಆಗ್ಲಿ, ಸೊ ಪ್ರತಿಯೊಬ್ರು, ಧನುಷ್ ಆಗ್ಲಿ, ಅಭಿ ಆಗ್ಲಿ, ಎಲ್ಲಾರ್ದು ಕಾಂಟ್ರಿಬ್ಯೂಷನ್ ಇದೆ ಮನೆಗೆ. ಸೊ ಈಕ್ವಲ್ ಆಗಿ ಸಿಗ್ಲಿ ಪ್ರೀತಿ ಅನ್ನೋದು ನನ್ನ ಆಸೆ. ಕರೆಕ್ಟ್ ಆಗಿ ಹೇಳಿದ್ರಿ. ಈ ಜೊತೆಗೆ ಹೀರೋಯಿನ್ ರೋಲ್ ಬಂತು, ಅಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ರಿಷಾ ಅವರು? ಗಿಲ್ಲಿ ಜೊತೆ ಹೀರೋಯಿನ್ ಅಂತೂ ಬರಲ್ಲ, ಗಿಲ್ಲಿ ಜೊತೆ ವಿಲನ್ನೇ ಬರೋದು. ಗಿಲ್ಲಿ ಜೊತೆಗೆ ವಿಲನ್ ಬಂದ್ರೇನೆ ಜನ ಇಷ್ಟ ಪಡೋದು. ಸೊ ಖಂಡಿತವಾಗ್ಲೂ ನಾನೇ ಡೈರೆಕ್ಟರ್ ಹೇಳ್ಬಿಡ್ತೀನಿ, ಹೀರೋಯಿನ್ಗೆ ಕಾವ್ಯನ್ ಹಾಕೊಳ್ಳಿ, ವಿಲನ್ಗೆ ನನ್ನ ಹಾಕೊಳ್ಳಿ, ಕರೆಕ್ಟ್ ಆಗಿದೆ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು.